ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನು ನೋಡಿದ್ದೇವೆ. ಪುಸ್ತಕದಲ್ಲಿ ಅನೇಕ ಪ್ರಶ್ನೆಗಳ ಬಗ್ಗೆ ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ದೇವೆ. ಈಗ ನಾವು ಸಮಸ್ಥಾನಿಕಗಳು ಅಂದರೆ ಯಾವ ನೀರು ಎಂಬುದರ ಬಗ್ಗೆ ಅಭ್ಯಾಸ ಮಾಡುವರಿದ್ದೇವೆ. ಸಮಸ್ಥಾನಿಕಗಳೆಂದರೆ ಏನು? ಮೊದಲಾಗಿ ಸಮಸ್ಥಾನಿಕಗಳಿಗೆ ಇಂಗ್ಲೀಷ್ನಲ್ಲಿ ಐಸೋಟೋಪ್ಸ್ ಎಂಬ ಹೆಸರು ಇದೆ. ಈಗ ಮೂಲ ವಸ್ತುವಿನ ಪರಮಾಣು ಅಂಕಿ ಎಂದರೆ ಏನು ಇರುವುದೆಂದರೆ ಅದರಲ್ಲಿಯ ಪ್ರೋಟಾನ್ಗಳ ಇಲ್ಲವೇ ಇಲೆಕ್ಟ್ರಾನ್ಗಳ ಸಂಖ್ಯೆ. ಇದು ಆ ಪರಮಾಣು ಅಂಕಿ, ಇದು ಅದರ ಒಂದು ಮೂಲಭೂತ ಗುಣಧರ್ಮವಿದೆ. ಪರಮಾಣುವಿನಲ್ಲಿಯ ಪರಮಾಣು ಅಂಕಿ ಇದು ಬಹಳಷ್ಟು ಮಹತ್ವದ ಒಂದು ಗುಣಧರ್ಮ ಆಗಿದೆ. ಆದರೆ ಪರಮಾಣು ದ್ರವ್ಯರಾಶಿ ಕ್ರಮಾಂಕ ಎಂದರೆ ಏನು ಇರುವುದೆಂದರೆ ಪರಮಾಣು ಅಂಕಿ ಎಂದರೆ ಪ್ರೋಟಾನ್ಗಳ ಸಂಖ್ಯೆ ಮತ್ತು ಕೇಂದ್ರಕದಲ್ಲಿಯ ನ್ಯೂಟ್ರಾನ್ಗಳ ಸಂಖ್ಯೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಒಟ್ಟು ಕೂಡಿ ಎಲ್ಲಿ ತಯಾರಾಗುವುದು ಪರಮಾಣು ದ್ರವ್ಯರಾಶಿ ಕ್ರಮಾಂಕ. ಕೆಲವು ಪ್ರೋಟಾನ್ಗಳ ಸಹಜವಾಗಿ ಯಾವಾಗಲೂ ಪ್ರೋಟಾನ್ಗಳ ಸಂಖ್ಯೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಇದು ಒಂದೇ ಇರುವುದು. ಪ್ರೋಟಾನ್ಗಳ ಸಂಖ್ಯೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಒಂದೇ ಇರುವುದು. ಆದರೆ ಕೆಲವು ಮೂಲವಸ್ತುಗಳಲ್ಲಿ ಪರಮಾಣುವಿನ ಪ್ರೋಟಾನ್ಗಳ ಸಂಖ್ಯೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯು ಭಿನ್ನ ಆಗಿರುವುದು. ಅದರ ಸಲುವಾಗಿ ಅಲ್ಲಿ ಪರಮಾಣುವಿನ ದ್ರವ್ಯರಾಶಿ ಕ್ರಮಾಂಕ ಕೂಡ ಭಿನ್ನ ತಯಾರಾಗುವುದು. ಅದರ ಸಲುವಾಗಿ ಕೆಲವೊಮ್ಮೆ ಅಲ್ಲಿ ಮೂಲವಸ್ತು ಕೂಡ ಅದೇ ಇರುವುದು. ಆದರೆ ಕೆಲವೊಂದು ಮೂಲವಸ್ತುಗಳಲ್ಲಿ ಕೆಲವೊಂದು ಮೂಲವಸ್ತುಗಳಲ್ಲಿ ಪರಮಾಣು ದ್ರವ್ಯರಾಶಿ ಭಿನ್ನ ಮತ್ತು ಇನ್ನೊಂದು ಅದೇ ಮೂಲವಸ್ತುವಿನ ಇನ್ನೊಂದು ಪರಮಾಣುವಿನಲ್ಲಿ ಪರಮಾಣು ದ್ರವ್ಯರಾಶಿ ಭಿನ್ನ. ಉದಾಹರಣಾರ್ಥವಾಗಿ ಇಲ್ಲಿ ನೋಡಿದರೆ ಇಲ್ಲಿ ಕಾರ್ಬನ್ವಿದೆ, ಇದು ಕೂಡ ಕಾರ್ಬನ್ ಇದೆ, ಇದು ಕೂಡ ಕಾರ್ಬನ್ ಇದೆ, ಇದು ಕೂಡ ಕಾರ್ಬನ್ವೇ ಇದೆ. ಆದರೆ ಈ ಮೊದಲನೇ ಕಾರ್ಬನದ ಪರಮಾಣು ದ್ರವ್ಯರಾಶಿ ಕ್ರಮಾಂಕ 12 ಇದೆ. ಈ ಎರಡನೇ ಕಾರ್ಬನದ ಪರಮಾಣು ದ್ರವ್ಯರಾಶಿ ಕ್ರಮಾಂಕ 13 ಇದೆ. ಇದರ 14 ಇದೆ. ಆದರೆ ಇವೆಲ್ಲದರ ಪರಮಾಣು ಕ್ರಮಾಂಕ ಒಂದೇ ಇದೆ, 6. ಹೀಗೆ ಏಕೆ ನಿರ್ಮಾಣವಾಯಿತೆಂದರೆ ಅವುಗಳಲ್ಲಿಯ ಪರಮಾಣುವಿನಲ್ಲಿಯ ನ್ಯೂಟ್ರಾನ್ಗಳ ಸಂಖ್ಯೆಯಲ್ಲಿ ಭಿನ್ನವಿದೆ. ಅದರ ಸಲುವಾಗಿ ಇಂಥ ಪ್ರಕಾರದ ಇವು ಕಾರ್ಬನದ ಭಿನ್ನ ಪರಮಾಣುಗಳು ಇಲ್ಲಿ ತಯಾರಾಗುವುದು. ಇಂತಹ ಭಿನ್ನ ಪರಮಾಣುಗಳು ಯಾವುದರ ಪರಮಾಣು ಕ್ರಮಾಂಕ ಒಂದೇ ಇದೆ, ಆದರೆ ಪರಮಾಣು ದ್ರವ್ಯರಾಶಿ ಕ್ರಮಾಂಕ ಭಿನ್ನವಿದೆ. ಅಂಥವುಗಳಿಗೆ ನಾವು ಇಲ್ಲಿ ಸಮಸ್ಥಾನೀಯಗಳು ಎಂದು ಕರೆಯುತ್ತೇವೆ. ಯಾವುದರ ಪರಮಾಣು ಕ್ರಮಾಂಕ ಒಂದೇ ಆದರೆ ಅವುಗಳ ಪರಮಾಣು ದ್ರವ್ಯರಾಶಿ ಕ್ರಮಾಂಕ ಭಿನ್ನವೇ, ಅವುಗಳಿಗೆ ನಾವು ಅಲ್ಲಿ ಸಮಸ್ಥಾನೀಯಗಳು ಎಂದು ಕರೆಯುತ್ತೇವೆ. ಸಮಸ್ಥಾನೀಯಗಳು ನ್ಯೂಟ್ರಾನ್ಗಳ ಸಂಖ್ಯೆ ಭಿನ್ನವಾಗಿರುವುದು. ಉದಾಹರಣೆಗೆ ಇಲ್ಲಿ ನೋಡ್ರಿ, ಇಲ್ಲಿ 12 ದ್ರವ್ಯರಾಶಿ ಕ್ರಮಾಂಕ ಇದ್ದಾಗ 12 - 6 ಇಲ್ಲಿ ದೊರೆಯುವುದು 6. ಇಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ 6 ಇದೆ. 13 - 6 ಇಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ 7 ಇದೆ. ಇಲ್ಲಿ 14 - 6 ಇಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ 8 ಇದೆ. ಇಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ 6, 7, 8 ಹೀಗೆ ಭಿನ್ನ ಇದೆ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡುವುದಾದರೆ ಇಲ್ಲಿ ಇದೆ ಹೈಡ್ರೋಜನ್ದಲ್ಲಿ ನೋಡ್ರಿ, ಮೊದಲನೇದಾಗಿ ಹೈಡ್ರೋಜನದಲ್ಲಿ ಒಂದು ಪ್ರೋಟಾನ್ ಇದೆ, ಆದರೆ ನ್ಯೂಟ್ರಾನ್ಗಳ ಸಂಖ್ಯೆ 0 ಇದೆ. ಅದರ ಸಲುವಾಗಿ ಅದರ ದ್ರವ್ಯರಾಶಿ ಕ್ರಮಾಂಕವಿದೆ 1, ಅದರ ಪರಮಾಣು ಕ್ರಮಾಂಕ ಕೂಡ 1 ಇದೆ. ಆದರೆ ಒಂದು ವೇಳೆ ನೀವು ಇಲ್ಲಿ ನೋಡಿದರೆ ಇಲ್ಲಿ ಪರಮಾಣು ದ್ರವ್ಯರಾಶಿ ಕ್ರಮಾಂಕ 2 ಇದೆ, ಅದರ ಪರಮಾಣು ಕ್ರಮಾಂಕ 1 ಇದೆ. ಪರಮಾಣು ಕ್ರಮಾಂಕ 1 ಅಂದರೆ ಅದರಲ್ಲಿ ಪ್ರೋಟಾನ್ಗಳ ಸಂಖ್ಯೆ 1 ಇದೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಕೂಡ ಇಲ್ಲಿ 1 ಇದೆ. ಇಲ್ಲಿ ಪರಮಾಣು ದ್ರವ್ಯರಾಶಿ ಕ್ರಮಾಂಕ 3 ಇದೆ ಮತ್ತು ಪ್ರೋಟಾನ್ಗಳ ಸಂಖ್ಯೆ 1 ಇದೆ. ಪರಮಾಣು ದ್ರವ್ಯರಾಶಿ ಕ್ರಮಾಂಕ 3 - 1 ಎಂದರೆ ಅಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ ಇಲ್ಲಿದೆ 2. ಈಗ ಇನ್ನೊಂದು ಉದಾಹರಣೆ ಎಂದರೆ ಕ್ಲೋರಿನ್ದಲ್ಲಿ ಮೊದಲನೇದಾಗಿ ಇದೆ, ಇಲ್ಲಿ ಪ್ರೋಟಾನ್ಗಳ ಸಂಖ್ಯೆ 17 ಮತ್ತು ಇಲ್ಲಿ ಅದರ 35 - 17 ಮಾಡಿದ ನಂತರ ದೊರೆಯೋದು 18. ಇಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ 18, ಆದರೆ ಇಲ್ಲಿ ಇವುಗಳ ವಜಾ ಮಾಡಿದಾಗ ಇಲ್ಲಿ ದೊರೆಯೋದು 20. ಇಲ್ಲಿ 18 ಇದೆ, ಇಲ್ಲಿ 20 ಇದೆ ಎಂದರೆ ಇಲ್ಲಿ ಭಿನ್ನ ನ್ಯೂಟ್ರಾನ್ಗಳಿವೆ, ಭಿನ್ನ ಸಂಖ್ಯೆಯ ನ್ಯೂಟ್ರಾನ್ಗಳಿವೆ. ಇಲ್ಲಿ ಭಿನ್ನ ಪರಮಾಣು ದ್ರವ್ಯರಾಶಿ ಕ್ರಮಾಂಕವಿವೆ. ಅದರ ಸಲುವಾಗಿ ಇವೆರಡು ಸಮಸ್ಥಾನಿಗಳಿವೆ. ಇವು 3 ಕೂಡ ಇಲ್ಲಿ ಸಮಸ್ಥಾನಿಗಳು ಆಗಿವೆ. ಈಗ ಇಲ್ಲಿ ಕೆಲವೊಂದು ಮಾಹಿತಿಯನ್ನು ತೋರಿಸಿರಿ ಎಂದು ಹೇಳಿದ್ದಾರೆ ನೋಡ್ರಿ. ಹೈಡ್ರೋಜನ್ದ ಒಟ್ಟು 3 ಸಮಸ್ಥಾನಿಗಳು ಇವೆ. ಅವುಗಳ ಹೆಸರುಗಳು ಯಾವ್ಯಾವ ನೋಡ್ರಿ. ಇಲ್ಲಿ ಹೈಡ್ರೋಜನ್ದ ಮೊದಲನೇ ಒಂದು ದ್ರವ್ಯರಾಶಿ ಕ್ರಮಾಂಕ ಇದ್ದರೆ ಅದರ ಹೆಸರಿದೆ ಹೈಡ್ರೋಜನ್. 2 ದ್ರವ್ಯರಾಶಿ ಕ್ರಮಾಂಕ 2 ಅದರ ದ್ರವ್ಯರಾಶಿ ಕ್ರಮಾಂಕ ಇದ್ದರೆ ಅದರ ಹೆಸರಿದೆ ಡ್ಯೂಟೇರಿಯಂ ಮತ್ತು 3 ದ್ರವ್ಯರಾಶಿ ಕ್ರಮಾಂಕ ಇದ್ದರೆ ಅದರ ಹೆಸರಿದೆ ಟ್ರಿಟಿಯಂ. ಹೀಗೆ ಇವುಗಳ ಸ್ವತಂತ್ರ ಹೆಸರುಗಳು ಇವೆ: ಟ್ರಿಟಿಯಂ, ಹೈಡ್ರೋಜನ್, ಡ್ಯೂಟೇರಿಯಂ ಮತ್ತು ಟ್ರಿಟಿಯಂ. ಅವುಗಳ ಪರಮಾಣು ದ್ರವ್ಯರಾಶಿ ಕ್ರಮಾಂಕ ಕೂಡ ಭಿನ್ನ ಆಗಿವೆ. ಈಗ ಜಡವಾದ ನೀರು ಎಂದರೇನು ಎಂಬುದರ ಮಾಹಿತಿಯನ್ನು ಪಡೆದುಕೊಳ್ಳಿರಿ ಎಂದು ಹೇಳಿದ್ದಾರೆ. ಜಡವಾದ ನೀರು ಇದು ಒಂದು ಪ್ರಕಾರದ ನೀರುವೇ ಆಗಿರುವುದು, ಆದರೆ ಅದನ್ನು ಪರಮಾಣು ಭಟ್ಟಿಗಳಲ್ಲಿ ಉಪಯೋಗ ಮಾಡುತ್ತಿರುತ್ತಾರೆ. ಜಡವಾದ ನೀರನ್ನು ಪರಮಾಣು ಭಟ್ಟಿಗಳಲ್ಲಿ ಉಪಯೋಗ ಮಾಡುತ್ತಿರುತ್ತಾರೆ.
ಈಗ ಸಮಸ್ಥಾನಿಗಳ ಉಪಯೋಗಗಳು ಯಾವುವು ಎಂಬುದನ್ನು ನೋಡುವ. ಕೆಲವು ಮೂಲ ವಸ್ತುಗಳ ಸಮಸ್ಥಾನಿಗಳು ಕಿರಣೋತ್ಸರ್ಜಕವಾಗಿರುತ್ತವೆ. ಕಿರಣೋತ್ಸರ್ಜಕ ಎಂದರೆ ಅವುಗಳಿಂದ ವಿವಿಧ ಪ್ರಕಾರದ ಕಿರಣಗಳು ಹೊರಗೆ ಬಂದಿರುತ್ತವೆ. ಕಿರಣಗಳು ಯಾವ ಕಿರಣಗಳು? ಆಲ್ಫಾ ಕಿರಣಗಳು, ಗ್ಯಾಮಾ ಕಿರಣಗಳು, ಬೀಟಾ ಕಿರಣಗಳು, ಇಂಥ ಪ್ರಕಾರದಲ್ಲಿ ಕಿರಣಗಳು ಭಿನ್ನ ಭಿನ್ನ ಕಿರಣಗಳು ಅಲ್ಲಿ ಹೊರಗೆ ಬರುತ್ತಿರ್ತವೆ. ಆದರೆ ಈ ಕಿರಣಗಳು ಕೆಲವೊಂದು ವೇಳೆ ಉಪಯುಕ್ತವೂ ಕೂಡ ಆಗಿರಬಹುದು, ಇಲ್ಲ ಕೆಲವೊಂದು ವೇಳೆ ನಮಗೆ ಹಾನಿಕಾರಕವೂ ಕೂಡ ಆಗಿರಬಹುದು. ಇಲ್ಲಿ ನಮಗೆ ಕೆಲವೊಂದು ಉಪಯೋಗಗಳನ್ನು ಕೊಡಲಾಗಿದೆ ನೋಡಿರಿ. ಅವುಗಳ ಔದ್ಯೋಗಿಕ ಕ್ಷೇತ್ರದಲ್ಲಿ ಮತ್ತು ಕೃಷಿ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಸಂಶೋಧನಾ ಕ್ಷೇತ್ರದಲ್ಲಿ, ಹೀಗೆ ವಿವಿಧ ಪ್ರಕಾರದ ಕ್ಷೇತ್ರಗಳಲ್ಲಿ ಇವುಗಳ ಉಪಯೋಗವಾಗುವುದು. ಅದರಲ್ಲಿ ಮೊದಲನೇ ಉಪಯೋಗ ನೋಡಿರಿ, ಯುರೇನಿಯಂ 235. ಈ 235 ಅದರ ಪರಮಾಣು ದ್ರವ್ಯರಾಶಿ ಕ್ರಮಾಂಕವಿದೆ. ಯುರೇನಿಯಂ 235 ಇದನ್ನು ಕೇಂದ್ರಕದ ಖಂಡನೆ ಮತ್ತು ವಿದ್ಯುತ್ ನಿರ್ಮಿತಿಗಾಗಿ ಉಪಯೋಗಿಸುತ್ತಾರೆ. ವಿದ್ಯುತ್ ನಿರ್ಮಿತಿಯ ಸಲುವಾಗಿ ಈ ಯುರೇನಿಯಂ 235 ಉಪಯೋಗಿಸುತ್ತಾರೆ. ಕ್ಯಾನ್ಸರ್ದ ಪ್ರಾಣಘಾತಕ ಕಾಯಿಲೆಗಳು, ಕ್ಯಾನ್ಸರ್ ಎಂದರೆ ಕರ್ಕರೋಗದಂತಹ ಕಾಯಿಲೆಗಳನ್ನು ಅದರ ಉಪಚಾರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಕೋಬಾಲ್ಟ್ 60 ಉಪಯೋಗವನ್ನು ಮಾಡಲಾಗುತ್ತದೆ. ಕೋಬಾಲ್ಟ್ 60 ಇದು ಕಿರಣೋತ್ಸರ್ಜಕ ಒಂದು ಸಮಸ್ಥಾನೀಯವಾಗಿದೆ. ಇದರಿಂದ ವಿವಿಧ ಪ್ರಕಾರದ ಕಿರಣಗಳು ಹೊರಬೀಳುತ್ತವೆ. ಈ ಕೋಬಾಲ್ಟ್ 60 ಕ್ಯಾನ್ಸರ್ದ ಉಪಚಾರದ ಸಲುವಾಗಿ ಉಪಯೋಗ ಮಾಡಲಾಗುತ್ತದೆ. ಗ್ವಾಯ್ಟರ್ ಎಂಬ ಥೈರಾಯ್ಡ್ ಗ್ರಂಥಿಯ ಗ್ವಾಯ್ಟರ್ ಇಲ್ಲಿ ಕುತ್ತಿಗೆಯ ಸಮೀಪದಲ್ಲಿ ಒಂದು ಕಾಯಿಲೆ ಇದೆ. ಕುತ್ತಿಗೆಯ ಸಮೀಪದಲ್ಲಿ ದೊಡ್ಡ ಪ್ರಕಾರದ ಬಾವು ಬರುವುದು ಆ ಗ್ವಾಯ್ಟರನ್ನು, ಅದು ಆ ಕಾಯಿಲೆಯ ಹೆಸರು ಇದೆ. ಮತ್ತು ಇದು ಥೈರಾಯ್ಡ್ ಗ್ರಂಥಿ, ನಮ್ಮ ಕುತ್ತಿಗೆಯ ಸಮೀಪದಲ್ಲಿ ಇರುವ ಒಂದು ಗ್ರಂಥಿ ಇದೆ, ಥೈರಾಯ್ಡ್ ಗ್ರಂಥಿ. ಇದರಿಂದ ಈ ಥೈರಾಯ್ಡ್ ಗ್ರಂಥಿಯ ಕಾಯಿಲೆ ಇದೆ. ಈ ಥೈರಾಯ್ಡ್ ಗ್ರಂಥಿಯ ಕಾಯಿಲೆಯಿಂದ ಈ ಗ್ವಾಯ್ಟರ್ ಪ್ರಕಾರದ ಇಲ್ಲಿ ಕಾಯಿಲೆ ಉಂಟಾಗುವುದು. ಗ್ವಾಯ್ಟರ್ಗೆ ಕನ್ನಡದಲ್ಲಿ ಗಳಗಂಡ ಎಂಬ ಹೆಸರು ಇದೆ. ಇದನ್ನು ನಾವು 6ನೇ ಎತ್ತೆಯಲ್ಲಿ ನೋಡಿದ್ದೇವೆ. ಆದರೆ ಇಲ್ಲಿ ಗ್ವಾಯ್ಟರ್ ಎಂಬ ಇಂಗ್ಲೀಷ್ ಶಬ್ದವನ್ನು ಕೊಡಲಾಗಿದೆ. ಇದರ ಉಪಚಾರದ ಸಲುವಾಗಿ ಅಯೋಡಿನ್ 131 ಉಪಯೋಗಿಸುತ್ತಾರೆ. ಕಿರಣೋತ್ಸರ್ಜಕ ಮೂಲವಸ್ತುಗಳ ಸಮಸ್ಥಾನಿಗಳ ಉಪಯೋಗವನ್ನು ನೆಲದಲ್ಲಿಯ ವಸ್ತುಗಳನ್ನು, ನೆಲದಲ್ಲಿಯ ನಳಗಳ ಸೀಳುಗಳನ್ನು ಹುಡುಕಾಡುವ ಸಲುವಾಗಿ ಇಲ್ಲಿ ಉಪಯೋಗಿಸ್ತಾರೆ. ಒಂದು ವೇಳೆ ನೆಲದಲ್ಲಿಯ ನಳಗಳಿಗೆ ಪೈಪ್ಲೈನ್ಗಳು ಯಾವಿರೋ ಅದರಲ್ಲಿ ಒಂದು ವೇಳೆ ಸೀಳುಗಳಿದ್ದರೆ ಅವುಗಳನ್ನು ಹುಡುಕುವ ಸಲುವಾಗಿ ಇಲ್ಲಿ ಸೋಡಿಯಂ 24 ಉಪಯೋಗವನ್ನು ಮಾಡಲಾಗುತ್ತದೆ. ಇದರಲ್ಲಿ ಸೋಡಿಯಂ 24 ಉಪಯೋಗವನ್ನು ಮಾಡುತ್ತಾರೆ. ಮತ್ತು ಆಹಾರ ಪದಾರ್ಥಗಳನ್ನು ಸೂಕ್ಷ್ಮಜೀವಿಗಳಿಂದ ಸಂರಕ್ಷಿಸುವ ಸಲುವಾಗಿ ಕೂಡ ಕಿರಣೋತ್ಸರ್ಜಕ ಪದಾರ್ಥಗಳ ಉಪಯೋಗವನ್ನು ಮಾಡಲಾಗುತ್ತದೆ. ಆಹಾರ ಪದಾರ್ಥಗಳನ್ನು ಸೂಕ್ಷ್ಮ ಜೀವಾಣುಗಳಿಂದ ಉಪಯೋಗಿಸುವ ಸಲುವಾಗಿ ಈ ಕಿರಣೋತ್ಸರ್ಜಕ ಪ್ರಕಾರಗಳ ಉಪಯೋಗವನ್ನು ಮಾಡಲಾಗುತ್ತದೆ. ಮತ್ತು C14 ಈ ಕಿರಣೋತ್ಸರ್ಜಕ ಸಮಸ್ಥಾನಿಕದ ಉಪಯೋಗವನ್ನು ಜೀವಾವಶೇಷ ಇವುಗಳ ವಯಸ್ಸುಗಳನ್ನು ನಿರ್ಧರಿಸಲು ಉಪಯೋಗಿಸಿದ್ದಾರೆ. ಯಾವ ಪ್ರಾಣಿಗಳ ಅವಶೇಷಗಳು ದೊರೆಯುತ್ತವೆ, ಯಾವ ವನಸ್ಪತಿಗಳ ಅವಶೇಷಗಳಲ್ಲಿ ದೊರೆತಿರುತ್ತವೆ, ಅವುಗಳ ವಯಸ್ಸುಗಳನ್ನು ನಿರ್ಧರಿಸುವ ಸಲುವಾಗಿ ಈ C14 ಉಪಯೋಗವನ್ನು ಮಾಡಲಾಗುತ್ತದೆ. ಈ ಪ್ರಕಾರವಾಗಿ ನಾವು ಇಲ್ಲಿ ಸಮಸ್ಥಾನಿಗಳ ಉಪಯೋಗವನ್ನು ನೋಡಿದ್ದೇವೆ. ಸಮಸ್ಥಾನಿಗಳು ಕೆಲವು ಹಾನಿಕಾರಕಗಳು ಕೂಡ ಆಗಿರುವು. ಕೆಲವೊಂದು ಸಮಸ್ಥಾನಿಗಳಿಂದ ನಮಗೆ ಕ್ಯಾನ್ಸರ್ ಆಗಬಹುದು. ಆದರೆ ಕೆಲವೊಂದು ಸಮಸ್ಥಾನಿಕಗಳಿಂದ ನಮಗೆ ಕ್ಯಾನ್ಸರ್ದ ಕಾಯಿಲೆ ಉಪಚಾರದಲ್ಲಿ ಉಪಯೋಗಿಸಲಾಗುವುದು. ಕೆಲವೊಂದು ಸಮಸ್ಥಾನಿಕಗಳಿಂದ ನಮ್ಮ ಕಣ್ಣುಗಳಿಗೆ ಪರಿಣಾಮವಾಗುವುದು ಮತ್ತು ಕೆಲವೊಂದು ರೋಗಗಳು ಕೂಡ ನಮಗೆ ಇಲ್ಲಿ ಆಗುವು. ಈ ಪ್ರಕಾರವಾಗಿ ನಾವು ಇಲ್ಲಿ ಸಮಸ್ಥಾನಿಕಗಳ ಉಪಯೋಗಗಳು ಯಾವಿರುವು, ಅವುಗಳ ಹಾನಿಕಾರಕಗಳು ಯಾವಿರುವು ಮತ್ತು ಸಮಸ್ಥಾನಿಕಗಳು ಎಂದರೆ ಏನು ಇವು ಎಂಬುದನ್ನು ಇಲ್ಲಿ ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಪರಮಾಣು ಭಟ್ಟಿಯ ಬಗ್ಗೆ ಅಭ್ಯಾಸವನ್ನು ಮಾಡುವ. ಅಲ್ಲಿಯವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.